ದುಷ್ಕರ್ಮಿಗಳು ರೈತರೊಬ್ಬರ ಮನೆಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದ್ದು, ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಟಿಂವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಚೀಟಿಂವಾರಪಲ್ಲಿ ಗ್ರಾಮದ ರೈತ ಜಯರಾಮ್ ಎಂಬುವವರಿಗೆ ಸೇರಿದ ತೋಟದ ಬಳಿ ಇರುವ ಮನೆಗೆ ಕಳೆದ ರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದೆ. ರಾತ್ರಿಯ ಸಮಯವಾಗಿದ್ದರಿಂದ ಬೆಂಕಿ ಸಂಪೂರ್ಣವಾಗಿ ಆವರಿಸಿಕೊಂಡು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಈ ಅಗ್ನಿ ದುರಂತದಲ್ಲಿ ಅಂದಾಜು ಸುಮಾರು 4 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಸಾಮಗ್ರಿಗಳು ಭಸ್ಮವಾಗಿದೆ. ಮನೆಯಲ್ಲಿದ್ದ ಕೃಷಿ ಚಟುವಟಿಕೆಗಳಿಗೆ ಬಳಸುವ ಸಾಮಗ್ರಿಗಳು, ಗೊಬ್ಬರದ ಮೂಟೆಗಳು ಮತ್ತು ಮನೆಗೆ ಬಳಸುವ ಮರದ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಪ್ರತಿನಿತ್ಯ ತೋಟದ ಮನೆಯಲ್ಲಿ ಮಲಗುತ್ತಿದ್ದ ರೈತ ಜಯರಾಮ್ ಅವರು ಕಳೆದ ರಾತ್ರಿ ಊರಿನಲ್ಲಿರುವ ಮನೆಯಲ್ಲಿ ಮಲಗಿದ್ರು. ಇದೇ ಸಮಯವನ್ನು ದುಷ್ಕರ್ಮಿಗಳು ಬಳಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಜಯರಾಮ್ ಅವರ ಮಗ ರಾಜೇಂದ್ರ ಅವರು, ನಮ್ಮನ್ನ ಸಾಯಿಸುವ ಉದ್ದೇಶದಿಂದಲೇ ದುಷ್ಕರ್ಮಿಗಳು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತ ಕುಟುಂಬವು ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಎಂದು ಮನವಿ ಮಾಡಿದೆ. ಅಲ್ಲದೆ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಘಟನೆ ರಾಯಲ್ಪಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. పంచాయతీ చీటిమూరపల్లి మేము బోర్కాడ నిధులు కొనుక్కో ఉంటే ఊరు ముందర వచ్చి 12 గంటల రైతుల్లో మేము ఇంటికి వెళ్ళిపోతున్నాం, మళ్ళా వస్తామనేసి ఒక 11-12 గంటల్లో వచ్చేసి పెట్రోల్ పోసి సామాన్లు, బోర్ సామాన్లు, మిషన్లు, డ్రిప్ ఎరువు మూటలు, మాన్ సామాన్ అంతా కోపించి పెట్టింటిమే. సుమారుగా ఒక 2 లక్షల రూపాయలు మాన్ సామాన్ పెట్టింటిమే. ఎరువు మూటలు అంతా 3-4 లక్షల రూపాయలు ఆధారం ఇంట్లో పెద్దగా నిధులో పెద్దగా పెట్టుకో ఉంటుంది. మేము ఇంటి వేలకు వచ్చేసి పండుకో ఉన్నారని చెప్పేసి పెట్రోల్ పోసి మాన్ సామాన్ మీద పోసి అగ్గుపల్లి వేసిపోయినారు. మళ్ళీ మేము ఇంటికాడినాక వచ్చేళ్ళకు మలుగుతూ ఉన్నది. అవి ఎవరైనా చూసి సాధ్యం కాలేదు. ఒక 10-20 మంది వచ్చి ఆర్పితే సాధ్యం కాలేదు. అప్పుడు వచ్చి మళ్ళీ ఫైర్ ఇంజన్ ఫోన్ చేసేళ్ళకు ఫైర్ ఇంజన్ వచ్చి ఆర్పి ఇట్లా ఇది చేసినారు. అది ఏమైంది మాకు అది ఇన్క్వైరీ మాకు చేసి మాకు ఫస్ట్ మాకు ಪರಿಹಾರ మాకు ఏమో మాకు మీరు ರಕ್ಷಿಂಚಾಯಿಲ್ಲ. మేము మీకు ನ್ಯಾಯ ಮಾಡಿಕೊಡ್ಬೇಕು ಸರ್. ನಾವು ಈ ಥರ ಆಗ್ಬಿಟ್ಟೈತೆ. ನಮಗೆ ನಾವು ಮನೆಯಲ್ಲಿ 10 ಗಂಟೆ ಆದರೆ ಮಲ್ಕೊಂಡಿದ್ರೆ ಸರ್, ಬಂದುಬಿಟ್ಟು ನಮಗೆ ಮನೆಯಲ್ಲಿ ಮಲ್ಕೊಂಡಿದ್ರೆ ಅಂದ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಸರ್. ನಾವು ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ಬೆಂಕಿ ಹಚ್ಚಿದ್ದೆ ಸರ್. ನಮ್ಮ ಮನೇಲಿ ಮಲ್ಕೊಂಡಿದ್ರೆ ಎಲ್ಲ ಮನೆಯೆಲ್ಲ ಸುತ್ತ. ನಾವು ಅದೇ ಟೈಮಲ್ಲಿ ಇಲ್ಲಿಲ್ಲ, ನಮ್ಮ ಊರ ಪಕ್ಕದಲ್ಲಿ ಊರಿರೋದು, ಊರ ಹತ್ರ ಹೋಗಿದ್ವಿ. ಆವಾಗ ಸಮಯದಲ್ಲಿ ನಾವು ಅಂದ್ಕೊಂಡು ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ನಾವು ಮಲ್ಕೊಂಡಿದ್ರೆ ಕಿಟಕಿ ಎಲ್ಲ ಹಾಕ್ಬಿಟ್ಟು ಪೆಟ್ರೋಲ್ ಹಾಕಿ ಅಂಟಿಸ್ಬಿಟ್ಟಿದೆ ಸರ್. ಮನೆಯೆಲ್ಲ ನಮ್ಮ ಅಗ್ರಿಕಲ್ಚರ್ ಸಾಮಾನೆಲ್ಲ ಹಾಕಿದ್ವಿ, ಎಲ್ಲ ಸುತ್ತೋಗೈತೆ. ಬಟ್ ಮತ್ತು ಇದೆಲ್ಲ ಮಿಷನ್ ಎಲ್ಲ ಇಕ್ಕಿದ್ವಿ ಸರ್, ಎಲ್ಲ ನಾಶ ಆಗಿಬಿಟ್ಟೈತೆ ಸರ್. ನಮಗೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನಮಗೆ ನ್ಯಾಯ ಸಿಕ್ಕೊಡ್ಬೇಕು ಸರ್. ನಮಗೆ ಫಸ್ಟ್ ನಷ್ಟ ಪರಿಹಾರ ತಗೊಡ್ಬೇಕು. ನಮಗೆ ಇದು ಯಾರು ಮಾಡಿದಾರೋ ಅದಕ್ಕೆಲ್ಲ ಕ್ಲಿಯರ್ ಆಗಿ ನಮಗೆ ಇದು ವಿಚಾರ ಮಾಡ್ಬೇಕು ಸರ್. ಪೊಲೀಸವರು ನಮಗೆ ಒಂದು ಸರ್ಕಾರ ಇದು ಸೌಲಭ್ಯ ನೀಡಬೇಕು, ನಮ್ಗೆ ನಷ್ಟ ಪರಿಹಾರ ತಗೊಡ್ಬೇಕು ಸರ್. ಇದಕ್ಕೆ ಎಲ್ಲ ನಮಗೆಲ್ಲ ಸುತ್ತಾಗ್ಬಿಟ್ಟು ನಮ್ಮ ಮನೆಯಲ್ಲಿ ಸಾಮಗ್ರಿ ಎಲ್ಲ ಇಲ್ಲೇ ಇಕ್ಕಿದ್ವಿ. ನಮ್ಮನ್ನು ಸಾಯಿಸ್ಬೇಕಂತ ಹೇಳ್ಬಿಟ್ಟು ನಮ್ಮನ್ನು ಇದು ಕೊಲೆ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಸರ್. ಕಿಟಕಿಯಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ನಾವು ಆದರೂ 10 ಜನ ಬಂದು ಇದನ್ನು ಬೆಂಕಿಯನ್ನು ಇದು ಮಾಡೋಕ್ಕಾದ್ವಿ, ಆದರೂ ಆಗಲಿಲ್ಲ. ಅದಕ್ಕೆ ಫೈರ್ ಇಂಜನ್ ತರಿಸ್ಬಿಟ್ಟು ಎಲ್ಲ ಫೈರ್ ಇಂಜನ್ನಿಂದ ನೈಟ್ 12 ಗಂಟೆಯಲ್ಲಿ ಫೈರ್ ಇಂಜನ್ಗೆ ಫೋನ್ ಮಾಡಿ ಅವರು 3 ಗಂಟೆಗೆ ಬಂದು ನಮಗೆಲ್ಲ ಬೆಂಕಿ ಎಲ್ಲ ಆರಿಸಿದ್ದಾರೆ. ಆದರೂ ಆರಿಸೋಕ್ಕೆ ಅವ್ರಿಗೂ ಇದು ಮಾಡಿದ್ದೀವಿ. ಆವಾಗ ಫೈರ್ ಇಂಜನ್ ಬಂದ ತಕ್ಷಣ ಆಗಿದೆ, ಎಲ್ಲ ಬೆಂಕಿ ಎಲ್ಲ ಕ್ಲೋಸ್ ಆಗಿದೆ ಸರ್. ನಮ್ಮ ಹೆಸರು ರಾಜೇಂದ್ರ ಅಂತ ಹೇಳ್ಬಿಟ್ಟು, ನಮ್ಮದು ಚೀಟಿಮಾರಪಲ್ಲಿ ಕೂರ್ಗೆಪಲ್ಲಿ ಪಂಚಾಯತಿ. ನಮ್ಗೆ ಈ ಥರ ಆಗಿದೆ ಸರ್. ನಮ್ಗೆ ನ್ಯಾಯ ಬೇಕು ಸರ್.